ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ರೇಣುಕಾಸ್ವಾಮಿ ಮರ್ಡರ್ ಕೇಸ್ನ ಆರೋಪಿಗಳು ಇವತ್ತು ಕೋರ್ಟ್ಗೆ ಹಾಜರಾಗಿದ್ರು. ಸೊ ಇವತ್ತು ಏನೆಲ್ಲ ಆಯ್ತು ಕೋರ್ಟ್ನಲ್ಲಿ? ವೀಣಾ, ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಒಟ್ಟು 17 ಜನ ಆರೋಪಿಗಳಿರುವಂಥದ್ದು. ಅದರಲ್ಲಿ ನಿಖಿಲ್ ನಾಯಕ್ ಮತ್ತು ಕೇಶವನ್ನ ಹೊರತುಪಡಿಸಿ 15 ಜನ ಆರೋಪಿಗಳು ಕೋರ್ಟ್ ಮುಂದೆ ಹಾಜರಾಗಿದ್ದರು. ವಿಚಾರಣೆ ಆರಂಭ ಸಂದರ್ಭದಲ್ಲಿ ಎಲ್ಲ ಆರೋಪಿಗಳು ಬಂದಿದ್ದಾರೆ ಅಂತೇಳಿ ಅವರ ಹೆಸರುಗಳನ್ನ ಕೂಗಿದ ಸಂದರ್ಭದಲ್ಲಿ ಎಲ್ಲರೂ ಕೂಡ ತಮ್ಮ ಹಾಜರಾತಿಯನ್ನು ಖಚಿತಪಡಿಸ್ತಾರೆ. ಅದಾದ ನಂತರ ಇಬ್ಬರು ಬರ್ಲಿಕ್ಕೆ ಸಾಧ್ಯ ಇಲ್ಲ, ಅವರು ಎಕ್ಸಾಮಿಷನ್ ಪಿಟಿಷನ್ ಕೂಡ ಹಾಕಿದ್ರು. ಅದಾದ ನಂತರ ಅವರು ಸ್ವಲ್ಪ ಕೆಲವು ಶ್ಯೂರಿಟಿಗಳನ್ನ ಕೊಡಬೇಕಿತ್ತು, ಆ ಒಂದು ಪ್ರಕ್ರಿಯೆಗಳನ್ನ ಅವರ ವಕೀಲರು ಮುಗಿಸ್ತಾರೆ. ಈ ಸಂದರ್ಭದಲ್ಲಿ ನಟ ದರ್ಶನ್ ಪರ ವಕೀಲ ಸುನೀಲ್ ಕುಮಾರ್ ಒಂದು ಗಂಭೀರವಾದ ಆರೋಪವನ್ನು ಮಾಡ್ತಾರೆ. ಪೊಲೀಸರು ಮತ್ತೆ ಕೆಲವು ವಕೀಲರುಗಳು ಇತರೆ ಆರೋಪಿಗಳನ್ನ ಅಂದ್ರೆ ಈ ಕೇಸಲ್ಲಿರುವಂತಹ ಕೋ ಅಕ್ಯೂಸ್ಡ್ಗಳನ್ನ ಭೇಟಿ ಮಾಡಿ ಈ ಕೇಸಲ್ಲಿ ನೀವು ಮಾಫಿ ಸಾಕ್ಷಿ ಆಗಬೇಕು, ದರ್ಶನ್ ವಿರುದ್ಧ ನೀವು ಕೋರ್ಟ್ನಲ್ಲಿ ಮುಂದೆ ಸಾಕ್ಷಿಯಾಗಿ ಬದಲಾಗಬೇಕು ಅನ್ನುವಂಥದ್ದು. ಅಂದ್ರೆ ಆರೋಪಿ ಇರುವಂತವ್ರನ್ನ ನೀವು ಸಾಕ್ಷಿಯಾಗಿ ಕನ್ವರ್ಟ್ ಮಾಡ್ತೇವೆ, ಹಾಗಾಗಿ ನೀವು ಮಾಫಿ ಸಾಕ್ಷಿ ಆಗಿ ಅಂತೇಳಿ ಒಂದು ಒತ್ತಡವನ್ನ ಆಗ್ತಾ ಇದ್ದಾರೆ ಅನ್ನುವಂಥ ಒಂದು ಗಂಭೀರವಾದ ಆರೋಪವನ್ನು ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಈಗೇನು ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಕೂಡ ಪೊಲೀಸರು ಹೇಳ್ತಾ ಇದ್ದಾರೆ, ಪ್ರಾಸಿಕ್ಯೂಷನ್ ಹೇಳ್ತಾ ಇದೆ, ಈ ಒಂದು ಪ್ರಕರಣದಲ್ಲಿ ಆರೋಪಿಗಳ ವಿರುದ್ಧ ಸಾಕಷ್ಟು ಸಾಕ್ಷಿಗಳಿದೆ, ಟೆಕ್ನಿಕಲ್ ಎವಿಡೆನ್ಸ್ ಇದೆ, ಮೆಟೀರಿಯಲ್ ಎವಿಡೆನ್ಸ್ಗಳಿದೆ, ಮತ್ತೆ ಸೈಂಟಿಫಿಕ್ ಎವಿಡೆನ್ಸ್ಗಳಿದೆ ಅಂತ ಹೇಳಿಕೆಯನ್ನು ಕೊಟ್ಟರು. ಇದಾದ ನಂತರ ಜಾಮೀನನ್ನು ರದ್ದು ಮಾಡಿ ಅಂತೇಳಿ ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಹೋಗಿದ್ದಾರೆ, ಸಾಕ್ಷಿಗಳಿದೆ ಅಂತೇಳಿ. ಆದರೆ ಇತರೆ ಆರೋಪಿಗಳ ಮೇಲೆ ಒತ್ತಡವನ್ನು ಹಾಕಿ ಅಥವಾ ಅವ್ರಿಗೆ ಎದುರಿಸಿ ಈ ಒಂದು ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯಾಗಿ ಎನ್ನುವಂತ ಒಂದು ಒತ್ತಡವನ್ನು ಹಾಕ್ತಾ ಇರುವಂತದ್ದು ಸರಿಯಾದಂತ ಕ್ರಮ ಅಲ್ಲ. ಹಾಗಾಗಿ ಪೊಲೀಸರಿಗೆ ಒಂದು ಸೂಚನೆ ಕೊಡಬೇಕು ಅನ್ನುವಂತ ಒಂದು ಮನವಿಯನ್ನು ಮಾಡ್ತಾರೆ. ಆದರೆ ಅದು ಏನೇ ಇದ್ರೂ ಕೂಡ ನೀವು ಅರ್ಜಿಯ ರೂಪದಲ್ಲಿ ಕೋರ್ಟ್ ಮುಂದೆ ಸಲ್ಲಿಸಿ ಅದರ ವಿಚಾರಣೆ ನಡೆಸಿ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಾಪರ್ ಆರ್ಡರ್ನ ಮಾಡಲಾಗುತ್ತೆ ಹೊರತು ಈಗ ಓರಲ್ ಆಗಿ ಏನೇ ಅಲಿಗೇಷನ್ ಮಾಡಿದ್ರು ಕೂಡ ಕೋರ್ಟ್ ಯಾವುದೇ ರೀತಿ ಆದೇಶವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸೂಚನೆ ಕೂಡ ನ್ಯಾಯಾಧೀಶರಾದಂಥ ಜೈಶಂಕರ್ ಅವರು ಹೇಳಿದರು. ಸೊ ಈ ಸಂಬಂಧಪಟ್ಟಂತೆ ನಾವು ಇನ್ನೊಂದಷ್ಟು ಮಾಹಿತಿಗಳ ಪಡ್ಕೊಳ್ಳುವಂಥ ಪ್ರಯತ್ನಗಳು ಮಾಡಿದಂಥ ಸಂದರ್ಭದಲ್ಲಿ ಒಟ್ಟು 3-4 ಆರೋಪಿಗಳಿಗೆ ಈ ರೀತಿಯಾಗಿ ಪೊಲೀಸರು ಒತ್ತಡವನ್ನು ಹಾಕ್ತಾ ಇದ್ದಾರೆ. ನೀವು ಆರೋಪಿಯಿಂದ ಸಾಕ್ಷಿಗಳಾಗಿ ಕನ್ವರ್ಟ್ ಮಾಡಿ ನೀವು ಮುಂದೆ ಜೈಲಿಗೆ ಹೋಗೋದು ತಪ್ಪುತ್ತೆ, ಆದರೆ ದರ್ಶನ್ ಇದರಲ್ಲಿ ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದು, ದರ್ಶನ್ ವಿರುದ್ಧ ನೀವು ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ವಿಟ್ನೆಸ್ ಆಗಬೇಕು ಅನ್ನುವಂಥ ಒತ್ತಡವನ್ನು ಆಗ್ತಾ ಇದ್ದಾರೆ ಅನ್ನುವಂಥದ್ದು. ಇದು ಕೇವಲ ಒಂದು ಕೆಲ ನಿಮಿಷಗಳ ಕಾಲ ಕೋರ್ಟ್ ಮುಂದೆ ವಕೀಲರು ಸಬ್ಮಿಷನ್ ಮಾಡಿದಂಥ ವಿಚಾರ ಆಗಿದ್ದು, ಮುಂದಿನ ಹಂತದಲ್ಲಿ ದರ್ಶನ್ ಪರ ವಕೀಲರಂತ ಸುನೀಲ್ ಕುಮಾರ್ ಯಾವ ರೀತಿ ಅರ್ಜಿಯನ್ನು ಹಾಕ್ತಾರೆ, ಅದರಲ್ಲಿ ಯಾರ ಹೆಸರುಗಳನ್ನು ಉಲ್ಲೇಖ ಮಾಡಲಾಗುತ್ತೆ, ಯಾವ ರೀತಿ ಒತ್ತಡ ಹಾಕಲಾಗಿದೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಏನಾದರೂ ಆದೇಶವನ್ನು ಏನು ಮಾಡುತ್ತೆ ಅನ್ನೋದು ಕೂಡ ಪ್ರಮುಖವಾಗಿರುವಂಥದ್ದು. ಯಾಕೆಂದರೆ ಇಂಥ ಒಂದು ಪ್ರಕರಣಗಳು ಹೆಚ್ಚು ಆರೋಪಿಗಳಿರುವಂತಹ ಪ್ರಕರಣಗಳಲ್ಲಿ ಮತ್ತೆ ಇನ್ನೊಂದಷ್ಟು ಸಾಕ್ಷಿಗಳನ್ನ ಗಟ್ಟಿ ಮಾಡುವಂತ ನಿಟ್ಟಿನಲ್ಲಿ ಪ್ರಾಸಿಕ್ಯೂಷನ್ ಆಗಲಿ ಪೊಲೀಸರಾಗಲಿ ಇರುವಂತಹ ಕಡಿಮೆ ಭಾಗಿತ್ವ ಇರುವಂತಹ ಕೆಲ ಆರೋಪಿಗಳನ್ನ ಅವರಿಗೆಲ್ಲವೂ ಕೂಡ ಗೊತ್ತಿದ್ದೆ ಅದರಲ್ಲಿ ಅದನ್ನ ಪ್ರಾಸಿಕ್ಯೂಷನ್ ವಿಟ್ನೆಸ್ ಆಗಿ ಕನ್ವರ್ಟ್ ಮಾಡಿದ್ದೆ ಅದರಲ್ಲಿ ಇತರೆ ಆರೋಪಿಗಳಿಗೆ ಮೈನ್ ಅಕ್ಯೂಸ್ಗಳಿದ್ದಾರೆ ಅವರಿಗೆ ಶಿಕ್ಷೆ ಕೊಡಿಸುವಂತದ್ದು ಒಂದಷ್ಟು ಸಹಕಾರಿ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ರೀತಿ ಪ್ರಯತ್ನ ಮಾಡ್ತಾರೆ ಕೆಲವು ಪ್ರಕರಣಗಳಲ್ಲಿ. ಆದರೆ ಈ ಪ್ರಕರಣದಲ್ಲಿ ಮಾಡಿದ್ದಾರೆ ಇಲ್ಲ ಅನ್ನುವಂಥದ್ದನ್ನ ಯಾವ ನಿಟ್ಟಿನಲ್ಲಿ ಮುಂದೆ ಅರ್ಜಿಯನ್ನು ಸಲ್ಲಿಸಿ ಕೋರ್ಟ್ ಮುಂದೆ ಅಂದ್ರೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಅವರೇನೋ ಆರ್ಗ್ಯುಮೆಂಟ್ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗಬೇಕಾಗಿರುವಂತದ್ದು. ಸದ್ಯಕ್ಕೆ ಇವತ್ತು ದರ್ಶನ್ ಪರ ವಕೀಲರು ಮಾಡಿರುವಂತಹ ಆರೋಪ ಏನಂದ್ರೆ ದರ್ಶನ್ ಅನ್ನ ಈ ಒಂದು ಪ್ರಕರಣದಲ್ಲಿ ಸಿಕ್ಕಿ ಹಾಕಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಒಂದಷ್ಟು ಈ ರೀತಿಯಾದಂತಹ ಮಾಫಿ ಸಾಕ್ಷಿಯ ಒಂದು ತಂತ್ರಕ್ಕೆ ಮುಂದಾಗಿದ್ರೆ ಅದು ಸರಿಯಲ್ಲ ಅನ್ನುವಂತಹ ಒಂದು ಆರೋಪವನ್ನು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಅರ್ಜಿಯನ್ನು ಸಲ್ಲಿಸ್ತಾರಾ, ಕೋರ್ಟ್ ಯಾವ ರೀತಿಯಾದಂತಹ ವಿಚಾರಣೆ ನಡೆಸಿ ಅದಕ್ಕೇನು ಆದೇಶ ಮಾಡ್ತೀವಿ ಅಂತ ಕಾದು ನೋಡಬೇಕಾಗಿರುವಂತಹದ್ದು. ರಮೇಶ್, ಈಗ ದರ್ಶನ್ ಪರ ವಕೀಲರು ಮಾಡಿರುವಂತದ್ದು ಸಾಮಾನ್ಯ ಆರೋಪ ಅಲ್ಲ, ಗಂಭೀರ ಆರೋಪನೇ ಅವ್ರು ಮಾಡಿರುವಂತದ್ದು. ಸೊ ಈಗ 2-3 ಆರೋಪಿಗಳ ಮೇಲೆ ಒತ್ತಡ ಹೇರಲಾಗ್ತಾ ಇದೆ ಪೊಲೀಸರಿಂದ ಅನ್ನುವಂಥದ್ದು. ಸೊ ಇದಕ್ಕೆ ಪೊಲೀಸರ ಪರ ವಕೀಲರು ಯಾವುದೇ ಅಬ್ಜೆಕ್ಷನ್ ಎತ್ತಲಿಲ್ವಾ? ವೀಣಾ, ಅಂದ್ರೆ ಇವತ್ತು ಪ್ರಾಸಿಕ್ಯೂಷನ್ ಸೈಡ್ ಇಂದ ವಕೀಲರು ಅಂದ್ರೆ ಪ್ರಸನ್ನ ಕುಮಾರ್ ಅವರು SPP ಆಗಿರುವಂತದ್ದು, ಪ್ರಸನ್ನ ಕುಮಾರ್ ಹಾಜರಿಲ್ಲ, ಅವರ ಜೂನಿಯರ್ ವಕೀಲರು ಕೂಡ ಇದ್ರು. ಅಂದ್ರೆ ಇದು ಕೇವಲ ಓರಲ್ ಆರ್ಗ್ಯುಮೆಂಟ್ ಆಗಿದ್ರಿಂದ, ಓರಲ್ ಅಲಿಗೇಷನ್ಸ್ ಆಗಿದ್ರ ಅದು ಅದರ ವಿಚಾರಣೆ ಅಂತ ಕೈಗೆತ್ಕೊಳ್ಳಿಲ್ಲ ಕೋರ್ಟ್. ಆ ಸಂದರ್ಭದಲ್ಲಿ SPP ಅವರಾಗ್ಲಿ ಅಥವಾ ಅಸಿಸ್ಟೆಂಟ್ SPP ಏನಿದ್ದಾರೆ ಅವರಾಗ್ಲಿ ಬಂದು ಅದಕ್ಕೆ ಸಂಬಂಧಪಟ್ಟಂತೆ ವಾದವನ್ನು ಮಾಡಬೇಕಾಗುತ್ತೆ. ಇವರ ಓರಲ್ ಅಲಿಗೇಷನ್ಸ್ಗೆ ಯಾವುದೇ ರೀತಿಯಾದಂತ ಉತ್ತರ ಕೊಡ್ಲಿಲ್ಲ. ಸಾಮಾನ್ಯವಾಗಿ ಮತ್ತೊಂದು ವಿಚಾರವನ್ನು ಇಲ್ಲಿ ಗಮನಿಸಬೇಕು ವೀಣಾ, ಅಂದ್ರೆ ಸಾಮಾನ್ಯವಾಗಿ ಈ ರೀತಿಯಾದಂತಹ ಗಂಭೀರ ಪ್ರಕರಣಗಳಲ್ಲಿ ಹೆಚ್ಚು ಆರೋಪಿಗಳಿರುವಂತಹ ಪ್ರಕರಣಗಳಲ್ಲಿ ಕಡಿಮೆ ಅವರ ಭಾಗಿತ್ವ ಇರುವಂತಹ ಕೆಲ ಆರೋಪಿಗಳನ್ನ ಮಾಫಿ ಸಾಕ್ಷಿ ಮಾಡುವಂತದ್ದು ಯಾವುದು ಕೂಡ ಕಾನೂನು ವಿರೋಧವಾದಂತಹ ಕ್ರಮ ಅಲ್ಲ. ಹಲವು ಪ್ರಕರಣಗಳಲ್ಲಿ ಈ ರೀತಿ ಮಾಡಿದಂತಹ ಉದಾಹರಣೆಗಳು ಕೂಡ ಇದೆ. ಯಾಕೆಂದ್ರೆ ಇತ್ತೀಚೆಗೆ ಅಂದ್ರೆ ಯೋಗೇಶ್ ಗೌಡ ಮರಡು ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರು ಆರೋಪಿ ಇದ್ದಾರೆ. ಆ ಪ್ರಕರಣದಲ್ಲಿ ಕೂಡ ಕೆಲ ಆರೋಪಿಗಳನ್ನ ಮಾಫಿ ಸಾಕ್ಷಿಯಾಗಿ ಮಾಡ್ಕೊಳ್ಳಿಕ್ಕೆ ಕೋರ್ಟ್ ಕೂಡ ಒಪ್ಪಿದೆ, ಅದು ಪ್ರಾಸಿಕ್ಯೂಷನ್ ಕೂಡ ಅದಕ್ಕೆ ಸಪೋರ್ಟ್ ಅನ್ನ ಮಾಡ್ತದೆ. ಸೊ ಆದ್ರೆ ಎಲ್ಲಿ ಆ ರೀತಿ ಬೆದರಿಕೆ ಹಾಕಿ ಒತ್ತಡ ಹಾಕಿ ಆ ರೀತಿ ಏನಾದರೂ ಮಾಫಿ ಸಾಕ್ಷಿಯನ್ನು ಮಾಡಿ ಅಥವಾ ಯಾವ ಆರೋಪಿಗಳಿಗೆ ಒತ್ತಡ ಹಾಕಿ
ಹಾಕಲಾಗಿದೆ. ಅವರೇನಾದ್ರೂ ಅವರ ಇಷ್ಟಕ್ಕೆ ವಿರುದ್ಧವಾಗಿ ಮಾಡಿದ್ದೆ ಆದಲ್ಲಿ ಮಾತ್ರ ಪೊಲೀಸರು ಅಲ್ಲಿ ತಪ್ಪು ಮಾಡಿದಂತೆ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಅವರೇನಾದ್ರೂ ಆ ರೀತಿ ಇತರೆ ಆರೋಪಿಗಳಿಗೆ ಅಂದ್ರೆ ಯಾರು 3-4 ಜನ ಆರೋಪಿಗಳಿಗೆ ಒತ್ತಡ ಅಂದ್ರೆ ಅವರಿಗೆ ಅಪ್ರೋಚ್ ಮಾಡಲಾಗಿದೆ ಅನ್ನುವಂಥದ್ದು ಕೇವಲ ಅಪ್ರೋಚ ಅಥವಾ ಅವರಿಗೆ ಒತ್ತಡನ ಬೆದರಿಕೆನ ಇದು ಮ್ಯಾಟರ್ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಅವರು ಅರ್ಜಿಯನ್ನ ಸಲ್ಲಿಸಿ ಕೋರ್ಟ್ ಮುಂದೆ ಅಲಿಗೇಷನ್ ಮಾಡೋ ಸಂದರ್ಭದಲ್ಲಿ ಅಥವಾ ಆರ್ಗ್ಯುಮೆಂಟ್ ಮಾಡೋ ಸಂದರ್ಭದಲ್ಲಿ ಅದಕ್ಕೆ ಏನು ಸಾಕ್ಷಿಗಳನ್ನ ಕೊಡ್ತಾರೆ, ಅದರಲ್ಲಿ ಏನಾದರೂ ಪೊಲೀಸರು ಈ ರೀತಿಯಾಗಿ ಒತ್ತಡವನ್ನು ಹಾಕುವಂತದ್ದಾಗಲಿ ಬೆದರಿಕೆ ಮಾಡುವಂತದ್ದಾಗಲಿ ಮಾಡಿದ್ದೇ ಆದಲ್ಲಿ ಅದು ಕೋರ್ಟ್ ಗಮನಕ್ಕೆ ಬಂದಿದ್ದೇ ಆದಲ್ಲಿ ಪೊಲೀಸರಿಗೆ ಆ ರೀತಿ ಮಾಡಬಾರದು ಅಂತೇಳಿ ಸೂಚನೆ ಕೊಡುವಂತಹ ಸಾಧ್ಯತೆಗಳು ಕೂಡ ಇರ್ತದೆ. ಸೊ ಹಾಗಾಗಿ ಇದು ಕೇವಲ ಒಂದು ಓರಲ್ ಆರ್ಗ್ಯುಮೆಂಟ್, ಓರಲ್ ಅಲಿಗೇಷನ್ಸ್ ಆಗಿದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಅರ್ಜಿಯನ್ನ ಸಲ್ಲಿಸಿ ಅದಕ್ಕೆ ಪ್ರಾಪರ್ ಆಗಿ ವಾದವನ್ನು ಮಂಡಿಸಿ ಅನ್ನುವಂಥದ್ದನ್ನ ಕೋರ್ಟ್ ಸೂಚನೆಯನ್ನು ಕೊಡ್ತು. ಸೊ ಹಾಗಾಗಿ ಮುಂದಿನ ಹಂತದಲ್ಲಿ ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿರುವಂಥದ್ದು. ಪೊಲೀಸರು ಒಂದ್ ವೇಳೆ ಈ ರೀತಿ ಮಾಫಿ ಸಾಕ್ಷಿಯಾಗಿ ಅಂತ ಅಪ್ರೋಚ್ ಮಾಡುವಂತದ್ದು ಎಲ್ಲೂ ಮೇಲ್ನೋಟಕ್ಕೆ ಕಾನೂನಾತ್ಮಕ ತಪ್ಪಾಗಿ ಕಾಣೋದಿಲ್ಲ. ಆದ್ರೆ ಬೆದರಿಕೆ ಹಾಕಿದ್ರ, ಒತ್ತಡ ಹಾಕಿದ್ರ, ಅದು ಇಲ್ಲಿ ಉಂಟಾಗುವಂತ ಒಂದು ವಿಚಾರ. ವೀಣಾ, ಥ್ಯಾಂಕ್ ಯು ರಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.